ಈ ಕುಂದಗೋಳದ ಸಭೆ ಮೂಲಕ ಸರ್ಕಾರಕ್ಕೆ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸರ್ಕಾರ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೂ ಕೂಡ ಗೊತ್ತಾಗಲಿ ಆ ವಿಚಾರ. ಈಗೇನು ಮಾನ್ಯಾಳ ಕೊಲೆ ನಡೆದಿದೆ, ಇದಕ್ಕೆ ನೇರವಾದ ಜವಾಬ್ದಾರಿಯನ್ನ ಧಾರವಾಡ ಜಿಲ್ಲೆಯ ಎಸ್ಪಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹೊರಬೇಕಾಗ್ತದೆ. ಅವರು ರಾಜೀನಾಮೆ ಕೊಡಬೇಕಾಗ್ತದೆ, ಅಥವಾ ಸರ್ಕಾರ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ತಕ್ಷಣದಲ್ಲಿ. ಕಾರಣ ಏನು ಅಂತಂದ್ರೆ, ನನಗೆ ಈಗಷ್ಟೇ ತಿಳಿದ ವಿಚಾರ, ಈ ಘಟನೆ ಏಕಾಏಕಿ ಒಂದೇ ದಿವಸಕ್ಕೆ ನಡೆದಿರುವಂತದ್ದಲ್ಲ. ಮೊದಲು ವಿವೇಕಾನಂದ ಮತ್ತು ಮಾನ್ಯಾಳ ಮಧ್ಯೆ ಏನೊಂದು ಪ್ರೀತಿ ಪ್ರೇಮದ ಒಡನಾಟ ಇದ್ದಂತ ಸಂದರ್ಭದಲ್ಲಿ ಇದು ಪೊಲೀಸ್ ಇಲಾಖೆಯ ಗಮನಕ್ಕೆ ಹೋಗಿದೆ. ಆಮೇಲೆ ಅವರು ಏನು ಮದುವೆ ಮಾಡಿಕೊಂಡು ಊರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಅಂದ್ಬಿಟ್ಟು ಮಾನ್ಯಾಳ ಅಪ್ಪ ದಾಖಲು ಮಾಡಿದ್ದಾರೆ. ಆ ಮಿಸ್ಸಿಂಗ್ ಕಂಪ್ಲೇಂಟ್ ಸಂಬಂಧಪಟ್ಟಂತೆ ಪೊಲೀಸ್ನವರು ಮಾನ್ಯ ಮತ್ತೆ ಮಾನ್ಯಾಳ ಗಂಡ ವಿವೇಕಾನಂದ ಪೊಲೀಸ್ ಠಾಣೆಗೆ ಕರೆಸಿದ್ದಾರೆ. ಪೊಲೀಸ್ ಠಾಣೆಗೆ ಕರೆಸಿ ಮಾನ್ಯಾಳ ಅಪ್ಪನಿಂದ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಮಾನ್ಯಾಳ ಅಪ್ಪ ನನ್ನ ಮಗಳು ನನ್ನ ಪಾಲ್ಗೆ ಇಲ್ಲ ಸತ್ಲು ಅನ್ನುವಂತಹ ಅರ್ಥದ ಹೇಳಿಕೆಯನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಬರ್ಕೊಟ್ಟಿದ್ದಾರೆ. ಸೊ ಲೋಕಲ್ ಸ್ಟೇಷನ್ ಅಲ್ಲಿ ನಮ್ಮ ಮಗಳು ನಮ್ಮ ಮನೆಗೆ ಬರಕ್ಕೆ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ತನ್ನ ರಾಜಕೀಯ ಪ್ರಭಾವವನ್ನ, ಹಣದ ಪ್ರಭಾವವನ್ನು ಬಳಸಿ ಎಸ್ಪಿ ಅವರ ಗಮನ ತಗೊಂಡೋಗಿದ್ದಾನೆ. ಎಸ್ಪಿ ಅವರು ಕರೆಸಿ ಇದ್ರ ಬಗ್ಗೆ ಮಾತುಕತೆ ಮಾತಾಡಿದ್ದಾರೆ. ಇದೆಲ್ಲ ಆದ ನಂತರ ಅವರು ಮದುವೆಯಾಗಿ 8 ತಿಂಗಳು ಹೊರಗಡೆ ಇದ್ದು ಆ ನಂತರ ಊರಿಗೆ ಬಂದಿರೋದು. ಇದು ಇವಾಗ ನನಗೆ ಗೊತ್ತಾಗಿರೋ ವಿಚಾರ. ಊರಿಗೆ ಬಂದು ಮೊದಲನೇ ದಿವಸನೇ ಏನೇ ಆಗಿಲ್ಲ ಇದು ಗಲಾಟೆ. ಈ ಕೊಲೆಗೆ ಮೊದಲನೇ ದಿವಸನೇ ಆಗಿರೋದಲ್ಲ. ಊರಿಗೆ ಬಂದು 10 ದಿವಸಗಳ ನಂತರ ನಡೆದಿರುವಂತ ಘಟನೆ. ಈ 10 ದಿವಸಗಳಲ್ಲಿ ಮಾನ್ಯ ಮತ್ತು ಮಾನ್ಯಳ ಗಂಡ ವಿವೇಕಾನಂದ ಮತ್ತು ವಿವೇಕಾನಂದರ ಕುಟುಂಬ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಕೂಡ ಕೊಲ್ಲುವಂತಹ ಸಂಚು ರೂಪಿಸಿದ್ದಾರೆ. ಹಣಕಾಸನ್ನ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಮತ್ತೆ ಮಾನ್ಯಳ ಅಪ್ಪನ್ನ ಆಗಾಗ ಬೇರೆಯವರು ಟೀಕೆ ಮಾಡ್ತಾ ಇರುವಂತದ್ದು. ನಿನ್ನ ಆಸ್ತಿನೆಲ್ಲ ಹೊಲಮಂದ್ರ ಒಬ್ಬ ಹೊಡ್ಕೊಳ್ಳೋದ ನೋಡೋ, ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವನ್ನ ಟೀಕೆ ಮಾಡಿ ಅವನ್ನ ರೇಗಿಸಿರುವಂತದ್ದು. ಈ ಎಲ್ಲಾ ಘಟನೆ ಪೊಲೀಸ್ ಇಲಾಖೆಯ ಗಮನಕ್ಕೆ ಆಗಿದ್ದಾಗಲೇ ಬಂದಿರಬೇಕು. ಇದೆಲ್ಲ ಬಂದಿದ್ದಾಗ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು, ಯಾಕಂದ್ರೆ ಎಸ್ಪಿ ಅವರ ಗಮನಕ್ಕೆ ಇದು ನಾನು ಹೇಳ್ತಾ ಇರೋದಲ್ಲ, 2008ರಲ್ಲಿ ಈ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶ ಆಯಿತು. ಯಾವುದೇ ಜಿಲ್ಲೆಗಳಲ್ಲಿ ಈ ರೀತಿಯಾದ ಜಾತಿ ದೌರ್ಜನ್ಯಗಳು ನಡೆದಾಗ ಅಲ್ಲಿನ ಜಿಲ್ಲಾಧಿಕಾರಿ ಮತ್ತು ಎಸ್ಪಿಗಳನ್ನ ಹೊಣೆ ಮಾಡಿ ಅವರನ್ನ ಸಸ್ಪೆಂಡ್ ಮಾಡಿ ಇಲಾಖಾ ತನಿಖೆಯನ್ನ ಮಾಡ್ತೀವಿ ಅಂತ 2008ರಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ಆಯಿತು. ಆದರೆ ನಮ್ಮನ್ನು ಆಡಳಿತ ಮಾಡುವಂತಹ ಯಾವುದೇ ರಾಜ್ಯ ಸರ್ಕಾರಗಳು ಇಲ್ಲಿಯವರೆಗೂ ಈ ರೀತಿಯಾದಂತಹ ಒಂದು ಉಗ್ರ ಕ್ರಮವನ್ನು ತಗೊಂಡಿಲ್ಲ. ಯಾವಾಗಲಾದ್ರೂ ಒಂದ್ಸಾರಿ ಈ ರೀತಿ ಜಾತಿ ದೌರ್ಜನ್ಯ ನಡೆದಾಗ ಜಿಲ್ಲಾಧಿಕಾರಿಗಳನ್ನ, ಎಸ್ಪಿಗಳನ್ನ ಹೊಣೆ ಮಾಡಿ ಸಸ್ಪೆಂಡ್ ಮಾಡಿದ್ದು ಒಂದು ಘಟನೆ ಇದ್ದಿದ್ರು ಕೂಡ, ಒಂದು ಉದಾಹರಣೆ ಇದ್ದಿದ್ರು ಕೂಡ, ಬಹುಶಃ ಇಂತಹ ಸಂದರ್ಭಗಳಲ್ಲಿ ಅವರು ಎಚ್ಚೆತ್ತುಕೊಂಡ್ರೆ, ಯಾಕಂದ್ರೆ ನಮ್ಮ ತಲೆ ಬರ್ತದ ನಾಳೆ ಅಂತ. ಯಾವಾಗ ಅವರನ್ನ ಹೊಣೆ ಮಾಡೋದಿಲ್ಲ, ಉಡಾಫೆ. ಈಗೇನಾಗಿದೆ, ಎಸ್ಪಿ ಅವರು ತಮ್ಮ ತಲೆ ಉಳಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ಮೇಲಿನ ಆರೋಪವನ್ನ ತೊಡೆದಾಕೊಳ್ಳೋದಕ್ಕೋಸ್ಕರ ಪಾಪದ ಕೇವಲ ಪಿಸಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಒಬ್ಬ ಎಸ್ಪಿ ರಿಪೋರ್ಟ್ನವರು, ಇನ್ನೊಬ್ರು ಬೀಟ್ ಪೊಲೀಸ್ನವರು. ನಾನು ಮತ್ತೆ ವಿಚಾರಿಸಿದ್ರೆ ಆ ಬೀಟ್ ಪೊಲೀಸ್ನವ್ರನ್ನ ಸುಮಾರು ದಿವಸಗಳಿಂದ ಕೋರ್ಟ್ ಕೆಲಸಕ್ಕೆ ಹಾಕೊಂಡಿದ್ರೆ ಬೀಟಿ ಬಿಟ್ಟಿಲ್ಲ, ಬೀಟ್ ಕೆಲಸ ಮಾಡೋದಕ್ಕೆ. ಕೋರ್ಟ್ ಕೆಲಸಕ್ಕೆ ಹಾಕದೆ ಬೀಟಿ ಬಿಟ್ಟಿದ್ದಿದ್ರೆ ಆ ಬೀಟ್ ಪೊಲೀಸು ಅವ್ರ ಅಪ್ಪನ ಚಲನವಲನ ಏನು, ಅವ್ರ ಅಪ್ಪನ ಯಾರು ಕೆಣಕ್ತಾ ಇದ್ದಾರೆ, ಇವ್ರ ಮನೆ ಪರಿಸ್ಥಿತಿ ಏನಿದೆ, ಏನೇನ್ ಜಗಳ ಆಗ್ತಾ ಇದೆ ಅಂತ ಬೀಟ್ ಪೊಲೀಸ್ ವರದಿ ಮಾಡ್ತಿದ್ದ. ಇದು ಯಾರು ತಪ್ಪು? ಹೈಯರ್ ಅಫಿಷಿಯಲ್ಸ್ದು, ಎಸ್ಪಿದು. ಬೀಟ್ ಪೊಲೀಸ್ ಬೀಟಿ ಬಿಡದೆ ಕೋರ್ಟ್ಗೆ ಹಾಕೊಂಡು ಇಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೋ ಎಸ್ಪಿ. ಇನ್ನ ಎಸ್ಪಿ ರಿಪೋರ್ಟ್ ಅವರಿಗೆ ಸುಮಾರು ಒಂದಷ್ಟು ಹಳ್ಳಿಗಳೆಲ್ಲ ಕೊಟ್ಟಿದ್ದಾರೆ, 45 ಹಳ್ಳಿಗಳನ್ನ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಅವ್ರು ಕೊಟ್ಟಂತ ಸೂಚನೆಗಳನ್ನ, ಆಗಿಂದಾಗಲೇ ಆಗ್ತಾ ಇರೋ ಬೆಳವಣಿಗೆಗಳನ್ನ ತಿಳ್ಕೊಂಡು ಮಾನ್ಯಳ ಅಪ್ಪನ ಕರೆಸಿ ಸರಿಯಾಗಿ ವಾರ್ನಿಂಗ್ ಮಾಡಬೇಕಿತ್ತು. ಅಥವಾ ಮಾನ್ಯಳ ಕುಟುಂಬಕ್ಕೆ, ಯಾರು ಮಾನ್ಯಳ ಕುಟುಂಬ ಅಂದ್ರೆ ವಿವೇಕಾನಂದ, ಆತನ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನು ನೀಡಬೇಕಾಗಿತ್ತು. ಯಾರ ಜವಾಬ್ದಾರಿ ಇದು? ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಗಮನಕ್ಕೆ ಬರಬೇಕಿತ್ತು. ಆದ್ರೆ ಎಸ್ಪಿ ಉಡಾಫೆ. ಹಾಗಾಗಿ ಈಗ ನಮ್ಮ ಈ ಹೋರಾಟದ ದಿಕ್ಕು ಮತ್ತು ತೀವ್ರತೆ ಸ್ವಲ್ಪ ಜಾಸ್ತಿ ಆಗಿದೆ.
ಇಷ್ಟು ಉಡಾಫೆ ಮಾಡಿ ಇಷ್ಟು ಒಂದು ಜೀವ ಹೋಗಿ ಮತ್ತಷ್ಟು ಜನ ಆಸ್ಪತ್ರೆ ಮಾಡ್ಕೋದಕ್ಕೆ ಕಾರಣ ಆಗಿರುವಂತದ್ದು ಪೊಲೀಸ್ ಇಲಾಖೆಯ ಅಕ್ಷಮ್ಯ ಅಪರಾಧ. ಇದು ಹೈಯರ್ ಅಫಿಷಿಯಲ್ಸ್. ಇನ್ನು ಕೆಳಹಂತದ ಅಧಿಕಾರಿಗಳ ಇನ್ಸ್ಪೆಕ್ಟರ್ಗಳು, ಪಿಸಿಗಳು ಮತ್ತೆ ಎಸ್ಐಗಳು, ಇವರು ಆ ಕ್ಷಣಕ್ಕೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅವ್ರ ಬಗ್ಗೆ ನನ್ನ ಮೆಚ್ಚುಗೆ ಇದೆ. ಅಲ್ಲಿನ ಸರ್ಕಾರಿ ಇನ್ಸ್ಪೆಕ್ಟರ್ ಮತ್ತೆ ಎಸ್ಐ ಆ ಘಟನೆಗೆ ಸಂಬಂಧಪಟ್ಟ ಅವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಫೋನ್ ಹೋಗ್ತಿದ್ದಾಗೇನೆ ತಕ್ಷಣ ಅಲ್ಲಿ ಬಹುಶಃ ಅವತ್ತು ಪೊಲೀಸ್ನವರು ಆ ಕ್ಷಣಕ್ಕೆ ಬರದೇ ಹೋಗಿದ್ದಿದ್ರೆ ಇಡೀ ಫ್ಯಾಮಿಲಿ ಒಂದು ದೊಡ್ಡ ಹತ್ಯಾಕಾಂಡ ಆಗ್ಬಿಟ್ಟಿತ್ತು. ಆದ್ರೆ ಜಿಲ್ಲಾ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ಮತ್ತು ಆ ಕಮಿಟಿಯಲ್ಲಿ ಇರಬೇಕಾಗಿರುವಂತಹ ಎಸ್ಪಿ ಅವರು ಯಾಕೆ ಈ ನಮ್ಮ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಮಾಡಲಿಲ್ಲ. ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಹೊಣೆ ಮಾಡಿ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಒತ್ತಾಯವನ್ನು ತರ್ತ ಈ ಹೋರಾಟವನ್ನು ಮುಂದುವರಿಸೋಣ. ಮತ್ತು 5ನೇ ತಾರೀಕು ಒಳಗಡೆ ಸರ್ಕಾರ ಏನಾದರೂ ಎಸ್ಪಿ ಅವರನ್ನ ಸಸ್ಪೆಂಡ್ ಮಾಡಿ ಸೂಕ್ತವಾದ ಕಾನೂನು ಕ್ರಮವನ್ನು ತಗೊಂಡೇ ಹೋದ್ರೆ ಬಹುಶಃ ನಮ್ಮ ಮೌನ ಪ್ರತಿಭಟನೆ ಮುಗಿಯುವಾಗಲೂ ಕೂಡ ಆಶ್ಚರ್ಯ ಪಡಬೇಕಾಗಿದೆ. ಎಷ್ಟಂತ ಸಹಿಸಬೇಕು ನಾವು? ಇಷ್ಟು ಬೇಜವಾಬ್ದಾರಿ ಇದ್ದು ಕೂಡ ಇವರನ್ನ ನೀವು ತಿನ್ಕೊಂಡು ಹೋಗೋ ರಾಜ ಬಿಟ್ಬಿಡ್ಬೇಕಾಗ್ತದ? ಹಾಗಾಗಿ ಸರ್ಕಾರಕ್ಕೆ ನಾವು ನಮ್ಮ ಆಗ್ರಹ ಪತ್ರದಲ್ಲಿ ಇದನ್ನು ಕೂಡ ಸೇರಿಸೋಣ ಅಂತ ಹೇಳ್ತಾ 5ನೇ ತಾರೀಕು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಪ್ರಭುರಾಜ್ ಅವರು ಹೇಳಿದ್ರು, ನಾವು ಇದನ್ನ ಸಹಿಸ್ತಾ ಹೋದ್ರೆ ಕೊನೆಗೆ ಇದು ನಮ್ಮನೆ ಬಾಗಿಲು ಬರುತ್ತೆ. ನಾವಿವತ್ತು ಇದನ್ನ ಎದುರಿಸದೆ ಹೋದ್ರೆ ನಾಳೆ ದಿವಸ ನಮ್ಮ ಮನೆಗೆ ಬರುತ್ತೆ. ಹಾಗಾಗಿ ಇಂಥ ಒಂದು ಸಿಸ್ಟಮ್ ಅನ್ನು ನಾವು ಎದುರಿಸಬೇಕಾಗ್ತದೆ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಅವತ್ತು ಹುಬ್ಳಿಗೆ ನಿಮ್ಮ ಮನೆಯವರು ಸಮೇತ ಬರಬೇಕು. ಯಾಕೆಂತಂದ್ರೆ ಒಬ್ಬ ಮಗಳ ಸಾವಾಗಿದೆ. ಆ ಮಗಳ ಮಣ್ಣಿಗೆ ಹೋಗ್ತಾ ಇದೀವಿ, ನಾವು ಸಂಭ್ರಮ ಮಾಡಕ್ ಹೋಗ್ತಾ ಇದೀವಿ. ಆ ಮಗಳನ್ನ ನಾವು ಮಣ್ಣಿಗಿಡಕ್ ಹೋಗ್ತಾ ಇದೀವಿ. ಅವತ್ತದ್ದು ಗೌರವಿತವಾಗಿ ಕಾಲಕಾರಣಿತ ಮಾಡಲಿಲ್ಲ. ಅವತ್ತು ಆಕೆಗೆ ಸಂತಾಪವನ್ನು ಸೂಚನೆ ಮಾಡಿ ಅವ್ರಿಗೆ ಒಂದನೇ ಸಲ್ಲಿಸುವಂತ ಕೆಲಸವನ್ನು ಮಾಡೋಣ. ದಯವಿಟ್ಟು ನೀವೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬರ್ತೀರಲ್ವಾ?